ರಾಮ 14 ವರ್ಷಗಳ ಒಂದು ವನವಾಸವನ್ನು ಮುಗಿಸ್ಕೊಂಡು ಬಂದಿರ್ತಾರೆ. ಪಟ್ಟಾಭಿಷೇಕ ಆಗ್ತಿರುತ್ತೆ. ಪಟ್ಟಾಭಿಷೇಕದ ಸಂಪೂರ್ಣ ಒಂದು ಜವಾಬ್ದಾರಿಯನ್ನ ಭರತ ವಹಿಸ್ಕೊಂಡಿರ್ತಾರೆ. ಭರತ ಬಂದು ರಾಮನಿಗೆ ಕೇಳ್ತಾರೆ, ಅಣ್ಣ ಇನ್ನ ಒಂದು ಪಟ್ಟಾಭಿಷೇಕದ ಒಂದು ಕಾರ್ಯಕ್ರಮಕ್ಕೆ ನಾವ್ ಯಾರನ್ನ ಗೆಸ್ಟ್ ಆಗಿ ಕರೆಯೋಣ ಅಂತ. ಅವಾಗ ರಾಮ ಹೇಳ್ತಾರಂತೆ, ನಾನು 14 ವರ್ಷ ವನವಾಸದಲ್ಲಿ ಇದ್ದೀನಿ, ಇಲ್ಲಿ ಏನೇನಾಗಿದೆ, ಇಲ್ಲಿ ಯಾರು ಗಣ್ಯ ವ್ಯಕ್ತಿಗಳಿದ್ದಾರೆ ನನಗೆ ಗೊತ್ತಿಲ್ಲ, ನೀನೇ ಕರಿ ಅಂತ ಹೇಳ್ತಾರಂತೆ. ಅವಾಗ ಭರತ, ಇಲ್ಲ ಅಣ್ಣ, ನೀವು 14 ವರ್ಷ ವನವಾಸದಲ್ಲಿದ್ದಾಗ ನಿಮಗೆ ಹೆಲ್ಪ್ ಮಾಡಿರುವಂಥವ್ರು ಯಾರು ಇದ್ರೆ ಅವ್ರನ್ನೆಲ್ಲ ಕರೆಯೋಣ ಅಂತ ಹೇಳ್ತಾರಂತೆ. ಅವಾಗ ರಾಮ ಹೇಳ್ತಾರಂತೆ, ಆಂಜನೇಯ ಬಂದಿದ್ದಾರೆ, ಅಂಗದ ಬಂದಿದ್ದಾರೆ, ಎಲ್ಲರೂ ಕೂಡ ಇದ್ದಾರೆ, ಸೊ ಇನ್ಯಾರು ಬಿಟ್ಟಿಲ್ಲ ಅನ್ಕೊಂತೀನಿ ಅಂತ ಹೇಳ್ತಾರಂತೆ. ಸರಿ ಅಂತ ಹೇಳಿ ಇಬ್ರು ಹೋಗಿ ಮಲ್ಕೋತಾರೆ. ರಾತ್ರಿ ಸಡನ್ ಆಗಿ ರಾಮನಿಗೆ ಎಚ್ಚರ ಆಗುತ್ತೆ. ರಾತ್ರಿ ಭರತನ ಹತ್ರ ಓಡೋಗಿ ಹೇಳ್ತಾರಂತೆ, ಭರತ ಎಂಥ ಒಂದು ದೊಡ್ಡ ತಪ್ಪಾಗ್ಬಿಡೋದು, ನಾವು ವನವಾಸದಲ್ಲಿದ್ದಾಗ ಒಬ್ಬ ವ್ಯಕ್ತಿ ನನಗೆ ಹೆಲ್ಪ್ ಮಾಡಿದ್ದ, ಅವನನ್ನೇ ಕರೆಯೋಣ ಅಂತ ಹೇಳಿ ಅವನು ಕರೀತಾನಂತೆ. ರಾಮನ ಪಟ್ಟಾಭಿಷೇಕದಲ್ಲಿ ರಾಮನ ಕಡೆಯಿಂದ ಬಂದಂತಹ ಒಬ್ಬನೇ ಒಬ್ಬ ಗೆಸ್ಟ್ ಯಾರು ಅಂದ್ರೆ, ರಾಮನನ್ನ ಗಂಗಾ ನದಿ ಪಾರು ಮಾಡೋದಕ್ಕೆ ಹೆಲ್ಪ್ ಮಾಡಿದಂತಹ ವ್ಯಕ್ತಿ ಕೇವಟ್ ಅಂತ. ರಾಮ ನೆನೆಸ್ಕೋತಾನೆ, ನನಗೆ ಯಾರು ಹೆಲ್ಪ್ ಮಾಡಿದ್ರು, ಆ ವ್ಯಕ್ತಿ ಜಸ್ಟ್ ಒಂದು ನದಿಯನ್ನ ದಾಟೋದಕ್ಕೆ ಒಂದು ಬೋಟಿನ ಮೂಲಕ ಹೆಲ್ಪ್ ಮಾಡಿರ್ತಾರೆ. ಆ ವ್ಯಕ್ತಿಯನ್ನ ನೆನಪು ಮಾಡಿಕೊಂಡು ಪಟ್ಟಾಭಿಷೇಕಕ್ಕೆ ಆ ವ್ಯಕ್ತಿಯನ್ನ ಕರೆಯುವಂತಹ ಒಂದು ಮನಸ್ಥಿತಿ ಇದೆಯಲ್ಲ, ಇದು ಒಬ್ಬ ಟ್ರೂ ಲೀಡರಿಗೆ ಮಾತ್ರ ಬರೋ.